ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿ ಯಾರು? ಈ ಪ್ರಶ್ನೆ ಕೇಳಿದ ತಕ್ಷಣ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಷ್ಟು ಹೆಸರುಗಳು ಬಂದು ಹೋಗುತ್ತೆ ಅಲ್ವಾ? ಆದ್ರೆ ಒಬ್ಬ ಪ್ರಖ್ಯಾತ ಇತಿಹಾಸಕಾರ ಕೊಟ್ಟಿರೋ ಉತ್ತರ ಇದೆ ನೋಡಿ, ಅದು ಬಹುಶಃ ಎಲ್ಲರನ್ನೂ ಅಚ್ಚರಿಗೊಳಿಸುತ್ತೆ. ಹಾಗಿದ್ರೆ ಆ ಅಚ್ಚರಿಯ ತೀರ್ಪಿನ ಹಿಂದಿನ ರಹಸ್ಯ ಏನು? ಬನ್ನಿ, ಈ ಕುತೂಹಲಕಾರಿ ವಿಷಯವನ್ನ ಒಟ್ಟಿಗೆ ಸೇರಿ ವಿಶ್ಲೇಷಣೆ ಮಾಡೋಣ. ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಇಡೀ ಮಾನವ ಇತಿಹಾಸವನ್ನೇ ತೆಗೆದುಕೊಂಡ್ರೆ ಕೇವಲ ಒಬ್ಬ ವ್ಯಕ್ತಿಯನ್ನ ಅತ್ಯಂತ ಪ್ರಭಾವಶಾಲಿ ಅಂತ ಗುರುತಿಸಬೇಕು ಅಂದ್ರೆ ಅದು ಯಾರು? ಸುಲಭದ ಪ್ರಶ್ನೆ ಅಂತೂ ಖಂಡಿತ ಅಲ್ಲ ಇದು. ಯಾಕೆಂದ್ರೆ ಶತಮಾನಗಳಿಂದ ಈ ಚರ್ಚೆ ನಡೀತಾನೇ ಇದೆ, ಇವತ್ತಿಗೂ ಒಂದು ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಉತ್ತರವಾಗಿ ಯೇಸುಕ್ರಿಸ್ತರ ಹೆಸರು ಕೇಳಿಬರುತ್ತೆ, ಇಲ್ಲ ವಿಜ್ಞಾನದ ದಿಕ್ಕನ್ನೇ ಬದಲಿಸ್ಬಿಟ್ಟ ಐಸಾಕ್ ನ್ಯೂಟನ್ ಇರ್ಬೋದು, ಅಥವಾ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಗೌತಮ ಬುದ್ಧರ ಹೆಸರು ಕೂಡ ಬರುತ್ತೆ. ಖಂಡಿತವಾಗ್ಲೂ ಇವರೆಲ್ಲರೂ ಮಾನವ ಇತಿಹಾಸದ ಮೇಲೆ ತಮ್ಮದೇ ಆದ ಅಳಿಸಲಾಗದ ಛಾಪು ಮೂಡಿಸಿದ ಮಹಾನ್ ಚೇತನಗಳು, ಇದರಲ್ಲಿ ಎರಡೂ ಮಾತಿಲ್ಲ. ಆದ್ರೆ ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ಇರೋದು. ಪ್ರಸಿದ್ಧ ಇತಿಹಾಸಕಾರ ಮೈಕಲ್ ಎಚ್ ಹಾರ್ಟ್ 1978ರಲ್ಲಿ ತಮ್ಮ ಜಗದ್ವಿಖ್ಯಾತ ಪುಸ್ತಕ ದ 100ನಲ್ಲಿ ಈ ಯಾರ ಹೆಸರನ್ನೂ ಮೊದಲನೇ ಸ್ಥಾನದಲ್ಲಿಟ್ಟಿಲ್ಲ. ಹಾಗಾದ್ರೆ ಆ ನಂಬರ್ 1 ಸ್ಥಾನ ಯಾರಿಗೆ ಸಿಕ್ಕಿರ್ಬೋದು? ಕುತೂಹಲ ಜಾಸ್ತಿ ಆಗ್ತಿದ್ಯಾ? ಬನ್ನಿ ನೋಡೋಣ. ಹೌದು, ಆ ಮೊದಲ ಸ್ಥಾನದಲ್ಲಿರೋದು ಪ್ರವಾದಿ ಮೊಹಮ್ಮದ್. ಈಗ ಒಂದು ಕ್ಷಣ ಯೋಚನೆ ಮಾಡೋಣ. ಒಬ್ಬ ಪಾಶ್ಚಾತ್ಯ, ಅಷ್ಟೇ ಅಲ್ಲ ಮುಸ್ಲಿಂ ಅಲ್ಲದ ಇತಿಹಾಸಕಾರ ಈ ನಿರ್ಧಾರಕ್ಕೆ ಯಾಕೆ ಬಂದಿರ್ಬೋದು? ಇದು ಸುಮ್ಮನೆ ಭಾವನಾತ್ಮಕವಾಗಿ ಹೇಳಿದ ಮಾತಲ್ಲ. ಇದರ ಹಿಂದೆ ಒಂದು ಬಹಳ ಆಳವಾದ, ತರ್ಕಬದ್ಧವಾದ ವಿಶ್ಲೇಷಣೆಯೇ ಅಡಗಿದೆ. ಹಾರ್ಟ್ ಅವರ ಈ ಅಚ್ಚರಿಯ ಆಯ್ಕೆಗೆ ಹಿಂದಿನ ಅಸಲಿ ಕಾರಣವೇ ಅವರ ಏಕೈಕ ವ್ಯಕ್ತಿ ಸಿದ್ಧಾಂತ. ಇದೇ ಅವರ ಇಡೀ ವಾದದ ಅಡಿಪಾಯ ಅಂತನೂ ಹೇಳ್ಬೋದು. ಹಾಗಾದ್ರೆ ಏನಿದು ಏಕೈಕ ವ್ಯಕ್ತಿ ಸಿದ್ಧಾಂತ? ಬನ್ನಿ ಇದನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾರ್ಟ್ ಅವರ ಇಡೀ ವಾದದ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ. ಅವರ ಮಾತಲ್ಲೇ ಹೇಳೋದಾದರೆ, ಅವರು ಧಾರ್ಮಿಕ ಮತ್ತು ಲೌಕಿಕ ಈ ಎರಡೂ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಯಶಸ್ಸು ಕಂಡ ಇತಿಹಾಸದ ಏಕೈಕ ವ್ಯಕ್ತಿ. ವಾವ್, ಇದೆಷ್ಟು ಶಕ್ತಿಯುತವಾದ ಮಾತಲ್ವಾ? ನಿಜಕ್ಕೂ ಇದೊಂದು ಬಹಳ ವಿಶಿಷ್ಟವಾದ ವಾದ. ನೋಡಿ ಅವರ ವಾದ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಂದು ಕಡೆ ಇಡೀ ಜಗತ್ತಿಗೆ ಇಸ್ಲಾಂ ಧರ್ಮವನ್ನು ಪರಿಚಯಿಸಿದ ಒಬ್ಬ ಮಹಾನ್ ಆಧ್ಯಾತ್ಮಿಕ ಗುರು, ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಚದುರಿ ಹೋಗಿದ್ದ ಅದೆಷ್ಟೋ ಬುಡಕಟ್ಟುಗಳನ್ನು ಒಗ್ಗೂಡಿಸಿದ ಒಬ್ಬ ಸಮರ್ಥ ರಾಜಕೀಯ ಮತ್ತು ಸೇನಾ ನಾಯಕ. ಯೋಚನೆ ಮಾಡಿ, ಒಂದೇ ವ್ಯಕ್ತಿ ಒಂದೇ ಜೀವನದಲ್ಲಿ ಈ ಎರಡೂ ಕ್ಷೇತ್ರಗಳಲ್ಲಿ ಉತ್ತುಂಗಕ್ಕೆ ಏರೋದು ಅಂದರೆ ಸುಮ್ಮನೆನಾ? ಇಂತಹ ಒಂದು ಉದಾಹರಣೆ ಇಡೀ ಇತಿಹಾಸದಲ್ಲಿ ಬಹುಶಃ ಮತ್ತೆಲ್ಲೂ ಸಿಗೋದಿಲ್ಲ. ಸರಿ, ಈ ದ್ವಿಮುಖ ಯಶಸ್ಸು ಅನ್ನೋ ವಾದವನ್ನ ಬೆಂಬಲಿಸೋಕ್ಕೆ ಹಾರ್ಟ್ ಅವರು ಯಾವೆಲ್ಲ ಸಾಕ್ಷ್ಯಗಳನ್ನ ಕೊಡ್ತಾರೆ? ಅವರ ಪ್ರಭಾವವನ್ನ ಇನ್ನೂ ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡೋಣ ಬನ್ನಿ. ಹಾರ್ಟ್ ತಮ್ಮ ವಾದವನ್ನ 3 ಬಲಿಷ್ಠ ಸ್ತಂಭಗಳ ಮೇಲೆ ಕಟ್ಟಿದ್ದಾರೆ. ಮೊದಲನೆಯದು, ಅವರು ತಮ್ಮ ಧರ್ಮ ಮತ್ತು ಅದರ ಕಾನೂನುಗಳ ನೇರ ಕರ್ತೃ ಆಗಿದ್ರು. ಎರಡನೆಯದು, ಆ ಕಾಲದಲ್ಲಿ ಊಹಿಸೋಕೂ ಸಾಧ್ಯವಾಗದಂಥ ರಾಜಕೀಯ ಮತ್ತು ಸಾಮಾಜಿಕ ಏಕೀಕರಣವನ್ನ ಸಾಧಿಸಿದ್ದು. ಮತ್ತು ಮೂರನೆಯದು, ಪ್ರತಿಯೊಬ್ಬರಿಗೂ ಸ್ಫೂರ್ತಿ ತುಂಬುವಂತಹ ಅವರ ಜೀವನದ ಪಯಣ. ಹಾಗಿದ್ರೆ ನೇರ ಕರ್ತೃ ಅಂದ್ರೆ ಏನರ್ಥ? ಸರಳವಾಗಿ ಹೇಳುವುದಾದರೆ, ಇಸ್ಲಾಂನ ಮೂಲ ಸಿದ್ಧಾಂತಗಳು, ಅದರ ನೈತಿಕ ಮೌಲ್ಯಗಳು ಮತ್ತು ಕಾನೂನುಗಳನ್ನು ರೂಪಿಸೋದ್ರಲ್ಲಿ ಪ್ರವಾದಿ ಮುಹಮ್ಮದ್ ಅವರ ಪಾತ್ರವೇ ಪ್ರಮುಖವಾಗಿತ್ತು. ಬೇರೆ ಯಾರದ್ದೇ ಪ್ರಭಾವಕ್ಕಿಂತ ಹೆಚ್ಚಾಗಿ ಅವರದ್ದೇ ಪಾತ್ರ ನಿರ್ಣಾಯಕವಾಗಿತ್ತು ಅನ್ನೋದು ಹಾರ್ಟ್ ಅವರ ಗಟ್ಟಿವಾದ. ಇದನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕೆ ಹಾರ್ಟ್ ಒಂದು ಅದ್ಭುತವಾದ ಹೋಲಿಕೆ ಮಾಡ್ತಾರೆ. ಉದಾಹರಣೆಗೆ, ಕ್ರೈಸ್ತ ಧರ್ಮದಲ್ಲಿ ಯೇಸುಕ್ರಿಸ್ತರು ಆಧ್ಯಾತ್ಮಿಕ ಸಂದೇಶವನ್ನ ನೀಡಿದ್ರು. ಆದರೆ ಅದರ ದೇವತಾಶಾಸ್ತ್ರವನ್ನು ರೂಪಿಸಿ ಅದನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡುವಲ್ಲಿ ಸೇಂಟ್ ಪಾಲ್ ಅವರ ಪಾತ್ರ ಅತ್ಯಂತ ದೊಡ್ಡದು. ಆದರೆ ಇಸ್ಲಾಂ ವಿಷಯಕ್ಕೆ ಬಂದರೆ, ಪವಿತ್ರ ಖುರಾನ್ ಮತ್ತು ಅದರ ಮೂಲ ತತ್ವಗಳು ಈ ಎರಡನ್ನೂ ಜನರಿಗೆ ತಲುಪಿಸಿದ ಸಂಪೂರ್ಣ ಶ್ರೇಯಸ್ಸು ಪ್ರವಾದಿ ಮಹಮ್ಮದ್ ಅವರಿಗೆ ಸೇರಿದ್ದು ಅಂತ ಹಾರ್ಟ್ ವಿವರಿಸ್ತಾರೆ. ಇನ್ನು ಎರಡನೇ ಅಂಶ ಅವರ ರಾಜಕೀಯ ಚಾಣಾಕ್ಷತನ. ನೋಡಿ, ಅವರು ಕೇವಲ ಒಬ್ಬ ಧರ್ಮಬೋಧಕರಾಗಿ ಉಳಿದುಬಿಡ್ಲಿಲ್ಲ. ಆ ಕಾಲದಲ್ಲಿ ಒಬ್ಬರಿಗೊಬ್ಬರು ರಕ್ತಕ್ಕಾಗಿ ಕಾದಾಡುತ್ತಿದ್ದ, ನೂರಾರು ಬುಡಕಟ್ಟುಗಳಾಗಿ ಹರಿದು ಹಂಚಿ ಹೋಗಿದ್ದ ಅರೇಬಿಯಾ ದೇಶವನ್ನ ಒಗ್ಗೂಡಿಸಿ ಅದಕ್ಕೊಂದು ಶಿಸ್ತುಬದ್ಧ ರಾಷ್ಟ್ರದ ರೂಪ ಕೊಟ್ಟಿದ್ದು ಅವರ ಅಸಾಮಾನ್ಯ ನಾಯಕತ್ವಕ್ಕೆ ಸಾಕ್ಷಿ. ಇದೇ ಸಾಧನೆ ಮುಂದೆ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಕ್ಕೆ ಅಡಿಪಾಯವಾಯಿತು. ಮತ್ತು ಮೂರನೇ ಅಂಶ, ಶೂನ್ಯದಿಂದ ಶಿಖರಕ್ಕೆ. ನಿಜಕ್ಕೂ ಇದೊಂದು ಎಂತಹ ಅದ್ಭುತ ಸ್ಫೂರ್ತಿದಾಯಕ ಪರಿಣಾಮ ಅಲ್ವಾ? ಯಾವುದೇ ಶ್ರೀಮಂತಿಕೆಯಾಗಲಿ ರಾಜಕೀಯ ಹಿನ್ನೆಲೆಯಾಗಲಿ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜೀವನವನ್ನು ಆರಂಭಿಸಿ ಕೇವಲ ತಮ್ಮ ನಂಬಿಕೆ, ಮಾತು ಮತ್ತು ಅಚಲವಾದ ಸಂಕಲ್ಪದ ಬಲದಿಂದ ಇಡೀ ಜಗತ್ತಿನ ಇತಿಹಾಸದ ಹಾದಿಯನ್ನೇ ಬದಲಿಸಿದ್ದು ಒಂದು ಪವಾಡವೇ ಸರಿ.
ಇದು ಪ್ರತಿಯೊಬ್ಬರ ಜೀವನಕ್ಕೂ ಸ್ಫೂರ್ತಿ ನೀಡುವಂಥ ಒಂದು ಜೀವಂತ ಕತೆ. ಈ ಎಲ್ಲಾ ಬಲವಾದ ಕಾರಣಗಳನ್ನು ಒಟ್ಟುಗೂಡಿಸಿ ಇತಿಹಾಸಕಾರ ಮೈಕೆಲ್ ಎಚ್ ಹಾರ್ಟ್ ಅವರು ತಮ್ಮ ಅಂತಿಮ ತೀರ್ಪಿಗೆ ಹೇಗೆ ಬರ್ತಾರೆ ಅಂತ ನೋಡೋಣ. ಹಾರ್ಟ್ ಅವರೇ ಹೇಳುವಂತೆ ಲೌಕಿಕ ಮತ್ತು ಧಾರ್ಮಿಕ ಪ್ರಭಾವದ ಈ ಸರಿಸಾಟಿಯಿಲ್ಲದ ಸಂಯೋಜನೆಯೇ ಮುಹಮ್ಮದ್ ಅವರನ್ನ ಮಾನವ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಏಕೈಕ ವ್ಯಕ್ತಿಯೆಂದು ಪರಿಗಣಿಸಲು ಅರ್ಹರನ್ನಾಗಿಸಿದೆ. ನೋಡಿ, ಇದಕ್ಕಿಂತ ಸ್ಪಷ್ಟವಾಗಿ ಮತ್ತು ನೇರವಾಗಿ ಈ ವಾದವನ್ನ ಮಂಡಿಸೋಕೆ ಬಹುಶಃ ಸಾಧ್ಯವಿಲ್ಲ. ಮೈಕಲ್ ಹಾರ್ಟ್ ಅವರ ಈ ವಿಶ್ಲೇಷಣೆ ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ನಿಜವಾಗಿ ಒಬ್ಬ ವ್ಯಕ್ತಿಯ ಪ್ರಭಾವವನ್ನ ಅಳೆಯುವ ನಿಜವಾದ ಮಾನದಂಡವಾದ್ರೂ ಯಾವುದು? ಅವರು ಬಿಟ್ಟುಹೋಗುವ ಸಂಪತ್ತ, ಅವರು ತರುವ ಸಾಮಾಜಿಕ ಬದಲಾವಣೆಯ, ಅಥವಾ ಶತಮಾನಗಳು ಕಳೆದರೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿರುವ ಅವರ ವಿಚಾರಗಳೇ? ಈ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?